ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿ ಪ್ಲೇ ಮಾಡ್ತಿದ್ದ ಬಗ್ಗೆ ಹೇಳಿದೆ. ಬಟ್ ಈಗ ರೋಬೋಟ್ ಬಗ್ಗೆ ಹೇಳ್ತೀನಿ ನೋಡಿ. ಸೊ ಈ ರೋಬೋಟು, ಸೊ ಇದನ್ನು ರಿವರ್ಸ್ ಈ ಥರ ತಿರುಗಿಸ್ರಿ, ಈ ಥರ ಬರುತ್ತೆ. ಇಲ್ಲಿ ರೋಲರ್ ಬರುತ್ತೆ. ಮನೇಲಿ ಪೆಟ್ಸ್ ಇದ್ದರೆ, ಕ್ಯಾಟು ಪೆಟ್ ಆ ಥರ ಇದ್ದರೆ ಏರ್ಸ್ ಎಲ್ಲ ಇದರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದು ಇಲ್ಲಿ ಸೈಡ್ ವಿಂಗ್ಸ್ ಬರುತ್ತೆ ನೋಡಿ. ಇದು ಸೈಡ್ ವಿಂಗ್ಸು ಕಾರ್ನರ್ ಡಸ್ಟ್ನೆಲ್ಲ ಕಲೆಕ್ಟ್ ಮಾಡಿ ಇದಕ್ಕೆ ಕೊಡುತ್ತೆ. ಸೊ ಇದು ಎಲ್ಲನೂ ಸಕ್ ಮಾಡುತ್ತೆ. ಸೊ ಇಲ್ಲಿ ಬಂದು ಮಾಪಿಂಗ್ ಪ್ಯಾಡ್ ಬರುತ್ತೆ ನೋಡಿ. ಈ ಮಾಪಿಂಗ್ ಪ್ಯಾಡ್ ರಿಮೂವಬಲ್ಲು ಮತ್ತು ವಾಷಬಲ್. ಇದನ್ನು ವಾಶ್ ಮಾಡಿ ಕೂಡ ನೀವು ಪುನಃ ಅದಕ್ಕೆ ಹಾಕ್ಬೋದು. ನೀವು ನೋಡಿ ಈ ಥರ ಬರುತ್ತೆ. ಓಕೆನಾ. ನೆಕ್ಸ್ಟು ಇದನ್ನು ಈ ಥರ ಇಟ್ಬಿಟ್ಟು ಇದನ್ನು ರಿಮೂವ್ ಮಾಡ್ಬೋದು ನೀವು. ಇದನ್ನು ರಿಮೂವ್ ಮಾಡಿದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಇದು ವಾಟರ್ ಟ್ಯಾಂಕಿಗೆ ಇದು ವಾಟರ್ ಫಿಲ್ ಮಾಡೋದು, 300 ml ವಾಟರ್ ಫಿಲ್ ಮಾಡೋದು. ಮತ್ತು ಇಲ್ಲಿ ಬಂದು ಡಸ್ಟು ಕಲೆಕ್ಟ್ ಆಗುತ್ತೆ. ನೋಡಿ ಇದು 250 ml ಡಸ್ಟ್ ಕಲೆಕ್ಟ್ ಆಗುತ್ತೆ. ಕಾಣ್ತಾ ಇದೆಯಲ್ಲ ಡಸ್ಟು, ಇದು ಕಲೆಕ್ಟ್ ಆಗೋದು ಇದು. ಸೊ ನೋಡಿ ಈ ಥರ ಬರುತ್ತೆ ಬಾಕ್ಸ್ ಒಳಗಡೆ. ವಾಟರ್ ಟ್ಯಾಂಕು ವಿತ್ ಡಸ್ಟ್ ಬಾಕ್ಸ್ ಬರುತ್ತೆ ಒಳಗಡೆ. ಸೊ ಪುನಃ ಅದನ್ನು ಲಾಕ್ ಮಾಡಿ ಇದನ್ನು. ಸೊ ಒಳಗಡೆ ಹಾಕಿದ್ಮೇಲೆ ಸೊ ಇದು ಬಂದು ಚಾರ್ಜಿಂಗ್ ಪಾಯಿಂಟು ಇದು ಬರುತ್ತೆ ಈ ಥರ. ಸೊ ಚಾರ್ಜಿಂಗ್ ಆಟೋಮೆಟಿಕ್ ತೊಗೊಳುತ್ತೆ. ಈಗ ಫುಲ್ ಬ್ಯಾಟ್ರಿ ಡೌನ್ ಆದಮೇಲೆ ಇದರಲ್ಲಿ ಮ್ಯಾಕ್ಸಿಮಮ್ 4 hours ಯೂಸ್ ಮಾಡ್ಬೋದು ಒಂದು ಬ್ಯಾಟ್ರಿ ಚಾರ್ಜಿಂಗು, ಫುಲ್ ಚಾರ್ಜಿಂಗಲ್ಲಿ. ಅದಾದಮೇಲೆ ಹೋಗಿ ಬ್ಯಾಟ್ರಿ ಡೌನ್ ಆದಮೇಲೆ ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್. ಇದು ಬಂದು ಪವರ್ ಬಟನ್ನು, ಇದು ಹೋಮ್ ಬಟನ್ನು. ಇದರಲ್ಲೇ ನೀವು ಪೇರ್ ಮಾಡ್ಕೋಬೋದು ಮೊಬೈಲ್ಗೆ. ಬಟ್ ವೈಫೈ ಮಾತ್ರ ತುಂಬ ಇಂಪಾರ್ಟೆಂಟು. 2.4 GHz ಇರಬೇಕು ವೈಫೈ ಕೆಪಾಸಿಟಿ, ಸ್ಪೀಡ್ ಕೆಪಾಸಿಟಿ. ಸೊ ಅವೆಲ್ಲ ನೀಟಾಗಿ ಪ್ಲೇ ಆಗೋದು. ಇದು ಬಂದು ಲೆಡರ್ ಟೆಕ್ನಾಲಜಿ ಇದು. ಸೊ ನ್ಯಾವಿಗೇಷನ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಇದನ್ನು ಅಬ್ಸರ್ವೇಷನ್ ಮಾಡಿ. ಸೊ ಹಾಗಾಗಿ ನಿಮ್ಮ ಮನೇಲಿ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಹಾಲ್ ಹೇಗಿದೆ, ಸೋಫಾ ಏರಿಯಾ ಹೇಗಿದೆ, ಬಾಲ್ಕನಿ ಏರಿಯಾ ಎಲ್ಲಿದೆ, ಕಿಚನ್ಸು ಮತ್ತು ಬೆಡ್ರೂಮ್ಸು ಎಲ್ಲ ಏರಿಯಾನೂ ಅದನ್ನು ಕವರ್ ಮಾಡಿಕೊಂಡು ಸೊ ಏನು ಮಾಡುತ್ತೆ, ಕ್ಲೀನಿಂಗ್ ಮಾಡ್ಕೊಂಡು ಬರುತ್ತೆ ನ್ಯಾವಿಗೇಷನ್ ಕ್ರಿಯೇಟ್ ಮಾಡಿ. ಸೊ ಒನ್ ಆಫ್ ದಿ ಬೆಸ್ಟು ಕ್ಲೀನಿಂಗ್ ಇದು ಮಾಡೋದಕ್ಕೆ ಅನುಕೂಲತೆ ಇರುತ್ತೆ. ನೀವು ಕಸ ಅದು ಕ್ಲೀನ್ ಮಾಡೋ ಅವಶ್ಯಕತೆ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ನಿಮಗೆ. ಸೊ ಅದರ ಬಗ್ಗೆ ಚೆನ್ನಾಗಿದೆ ಇದು ಮಾಡಲ್ ಇದು. ಥ್ಯಾಂಕ್ ಯು.